ಕಾರ್ ಗಾಡಿ ಆಕ್ಸಿಡೆಂಟ್ ಆದಾಗ. ಅಂದರೆ ಗುರು ಹ್ಯಾಂಗೆ ಕಾಯ್ತಾನ ಅಂತ ಅನ್ನೋದು ಸಾಕ್ಷಿ. ಹರಮುನಿದರೆ ಗುರು ಕಾಯುವ ಅನ್ನೋದಕ್ಕೆ ನಮ್ಮ ಗುರುಗಳೇ. ತಂದೆ ತಾಯಿ ನಮಗೆ ಜನ್ಮವನ್ನು ಕೊಟ್ಟು ಪಾಲನೆ ಪೋಷಣೆ ಮಾಡ್ತಾರೆ. ಏನೆಲ್ಲ ಉಪವಾಸ ವನವಾಸ ಇದ್ದರೂ ಕೂಡ ತನಗಿದ್ದಂತಹ ತುತ್ತನ್ನ ಮಕ್ಕಳಿಗೆ ಉಣಿಸಿ ತಾನು ಆನಂದ ಪಡ್ತಕ್ಕಂಥ ತಾಯಿ ಹೃದಯ. ಇದು ಪಂಚಮಹಾಭೂತಗಳಿಗೆ ಕುಳಿತಕ್ಕಂಥ ಶರೀರ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಈ ನಮ್ಮ ತಾಯಿ ಹೃದಯ ಆಗಿರ್ತಕ್ಕಂಥ ಸದ್ಗುರು ಸಮರ್ಥ ಗಣಪತರಾವ್ ಮಾರ್ಗ ಅನಂತ ಕೋಟಿ ನಮನಗಳನ್ನು ನಾವು ನೀವೆಲ್ಲ ಸಮರ್ಪಿಸುತ್ತಾನೆ. ದಿನನಿತ್ಯ ನಾವು ನೀವೆಲ್ಲ ಧ್ಯಾನದೊಳಗೆ ತಮ್ಮ ಕಾಯಕದೊಳಗೆ ತಾವೆಲ್ಲರೂ ವಿರಾಜಮಾನರೇ ಇದ್ದೀರಿ. ತಮ್ಮ ಮುಖಗಳನ್ನೆಲ್ಲ ನೋಡಿದ್ರೆ ಅನ್ನಿಸ್ತದೆ ತಾಯಿದವರು ತಮ್ಮ ಕಾಯಕದಲ್ಲಿ ನಿರತರಿದ್ದೀರಿ, ತಾವೆಲ್ಲ ಪೂಜ್ಯರು ತಮ್ಮ ಕಾಯಕ ನಿರತರಿದ್ದುಕೊಂಡೇ ಗುರುಗಳ ಒಂದು ಫೋಟೋ ಏನಂತೀವಲ್ಲ, ನಾವು ಛಾಯೆ ಅಂತೀವಲ್ಲ, ನಾವು ನೀವೆಲ್ಲ ಹೃದಯದೊಳಗೆ ಇಟ್ಕೊಂಡೇ ಕಾಯಕ ಮಾಡ್ತೀವಿ ಅಂಥೇಳಿ ನಾವು ಸ್ವಲ್ಪ ಜನ ಇರೋಲ್ಲಕ್ಕೆ ಈ ಎಲ್ಲರಿಗೂ ಮುಕ್ತಿದಾತ ಯಾರು ಅಂದ್ರೆ ಸದ್ಗುರು ಗಣಪತರಾವ್ ಮಹಾರಾಜರು ಅಂತೇಳಿ. ಬುದ್ಧಿಜೀವಿಗಳೇ, ಬಹಳ ಮಹತ್ವದ ಗುರುಗಳ ಒಂದು ನಾವು ಭಕ್ತಿ ಮಾಡಿ ಅವ್ರು ಹಾಕಿಕೊಟ್ಟಂತಹದ್ದನ್ನು ವಾಣಿ ಪರಮೇಶ್ವರ ವಾಣಿ ನಮ್ಮ ಜನ್ಮ ಸಾರ್ಥಕಕ್ಕೆ ಆಗಿದ್ದರೂ ಕೂಡ ಅದಕ್ಕೆ ಮುಂದೆ ಯುವಕರಿಗೆ ಒಂದು ಮಾರ್ಗದರ್ಶನ ಅಂತೇಳಿ ಮಹಾರಾಜರು ಒಂದಿಷ್ಟು ಇಟ್ಕೊಂಡಾರ. ಗುರುಭಕ್ತಿ ಅಂದ್ರೆ ಏನಂತೆಲ್ಲ ತಮಗೆಲ್ಲ ಗೊತ್ತದೆ. ಸಮಯ ಅಕ್ಕ ಸ್ವಲ್ಪ ಕೊಟ್ಟರೆ ಅದಕ್ಕೆ ಯುವಕರಿಗೆ ಯಾಕೆ ಬೇಕು ಅಂದರೆ ನಾವು ಬರೇ ಮುದುಕರೇ ಕೂತೀವಲ್ಲ, ಯುವಕರಿಗೆ ಯಾಕಿಲ್ಲ ಅಂತ ಚಿಂತೆ ಆಗಕತ್ತೆ. ನಾವೆಲ್ಲ ವಯಸ್ಸಾದ್ಮೇಲೆ ಎಲ್ಲ ಗಳಿಕೆ ಮಾಡಿಕೊಂಡು ಅಂತಸ್ತು ಕಟ್ಟಿಸ್ಕೊಂಡು ಮಹಾರಾಜರ ಪಾದಕ್ಕೆ ಬಂದೀವಿ, ಸೇವೆ ಮಾಡ್ಕೊತ ಹೋಗ್ತೀವಿ. ಮುಂದಿನ ಗತಿ ಏನು ಅಂತ, ಮುಂದಿನ ಪೀಳಿಗೆಗೆ ಅದ್ರಾಗ ಒಂದು ವಿಷಯ ಇಟ್ಟರೆ ಯುವಕರಿಗೆ ಏನು ಅಂತೇಳಿ ಫಸ್ಟ್ರೆ. ಬುದ್ಧಿಜೀವಿಗಳೇ, ಇವತ್ತು ಯುವಕರಲ್ಲಿ ಎಂಥ ವಿಚಾರಗಳನ್ನು ಬರ್ತಾವ ಅಂತ ವಿಚಾರ ಇಲ್ಲಿ ಯಾರಾದ್ರೂ ಇದ್ದರೆ ತಪ್ಪು ತಿಳ್ಕೊಬಾರ್ದು. ನಮ್ಮ ವಿಜಯಪುರ ಜಿಲ್ಲೆ ಒಳಗೆ ಆ ಮೊಬೈಲ್ ಹಿಡ್ಕೊಂಡೇನು ಅಡ್ಡಾಡ್ತಾರೆ. ಕಾಲೇಜ್ಗೆ ಹೋದ್ರೆ ಮೊಬೈಲ್, ಒಂದು ಕೈಲಿ ಮೊಬೈಲ್, ಒಂದು ಕೈಲಿ ಗಾಡಿ. ಅವ್ರು ಯಾರಿಗೆ ಆಸೆ ಅವ್ರು ಬೀಳ್ತಾರೋ ಗೊತ್ತಿಲ್ಲ, ತಾವು ಬೀಳ್ತಾರೋ ಗೊತ್ತಿಲ್ಲ. ಅಂಥವ್ರಿಗೆ ಪೋಷಣೆ ಮಾಡ್ತಕ್ಕಂಥ ತಂದೆ ತಾಯಿಗಳು ತಪ್ಪ ಅಂತ ನಾನು ಮೊದಲಿಗೆ ಅವರಿಗೆ ವಿಚಾರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ಯಾರು ಹಂಗೆ ಇರಲಿಕ್ಕಿಲ್ಲ. ಯಾಕೆ ಮುಂದಿನ ಪರಿಸರ ಚಿಂತನೆ ಇದೆ. ಸದ್ಗುರು ಸಮರ್ಥ ಗಣಪತರಾವ್ ಮಹಾರಾಜರು 30 ವರ್ಷದ ಹಿಂದೆನೆ ನಾನೊಬ್ಬನೇ ಆತ್ಮಜ್ಞಾನಿ ಆಗೋದಲ್ಲ, ತಮ್ಮ ಇದ್ದಂಥ ಇದೆಲ್ಲ ಬಳಗಕ್ಕೆ ಆತ್ಮಜ್ಞಾನ ಮಾಡೋದ್ರ ಜೊತೆಗೆ 30 ವರ್ಷದ ಹಿಂದೆ ಇವತ್ತೇನು ನಡಿಬೇಕಾಗಿರ್ತಕ್ಕಂಥ ಚಿಂತನೆ ಮಾಡಿ ಅವತ್ತೇ ಸ್ವರಾಜ್ ಸಂಸ್ಥೆ ಮಾಡಿದರು. ಆಮೇಲೆ ಸ್ವದೇಶಿ ಬಳಸಲಿಕ್ಕೆ ಅವತ್ತೇ ಸಂಕಲ್ಪ ಮಾಡಿರ್ತಕ್ಕಂಥ ಗುರುಗಳು ಇವತ್ತು ದೇಶ ತುಂಬೆಲ್ಲ ರಾಜ್ಯ ತುಂಬೆಲ್ಲ ಸ್ವರಾಜ್ಯ ಸಂಸ್ಥೆಯ ಒಂದು ವೈಚಾರಿಕತೆಯನ್ನು ಇವತ್ತು ನಮ್ಮ ದೇಶದ ಪ್ರಧಾನ ಸೇವಕರಾಗಿರ್ತಕ್ಕಂಥ ವ್ಯಕ್ತಿಯು ಕೂಡ ಪ್ರಧಾನ ಸೇವಕ ಅಂತ ನಮ್ಗೆ ಗೊತ್ತಾಗ್ತದೆ, ಹೇಳಬೇಕಾಗಿಲ್ಲ. ಅಂತಹ ವ್ಯಕ್ತಿನೂ ಸ್ವದೇಶ ಬಳಸಿ ದೇಶ ಉಳಿಸಿ ಅನ್ನುವಂಥದ್ದಕ್ಕೆ ಬೆನ್ನು ಹತ್ತಿದ್ದಾರೆ. ಅಂದರೆ ಇಲ್ಲೇ ಹುಬ್ಬಳ್ಳಿ ಒಳಗೆ HL ಒಂದು ಫ್ಯಾಕ್ಟ್ರಿ ಇನ್ನೂ ಒಂದು 6 ತಿಂಗಳ ಪ್ರಾರಂಭ ಆಗ್ತಾ ಇದೆ. ಒಂದು ಲೇಖನ ಒಂದು ಕೊಟ್ಟಿದ್ರು ಯೂಟ್ಯೂಬ್ನೊಳಗೆ, ಯಾರಾದರೂ ಕಲ್ತವ್ರು ಯುವಕರು ಇದ್ದರೆ ನೌಕರಿ ಮಾಡ್ತಕ್ಕಂಥ ಆಸೆ ಇದ್ದರೆ ಹುಬ್ಬಳ್ಳಿಗೆ ಬಂದು ಅರ್ಜಿ ಕೊಡ್ರಿ ಅಂತೇಳಿ. ಎಂಥ ಸಂಕಲ್ಪ ನಮ್ಮ ದೇಶದ ಪ್ರಧಾನಮಂತ್ರಿಗಳು. ಈಗ ನಮ್ಮ ಮಕ್ಕಳು ಕಲ್ತಾವ ಅಂದ್ರೆ ಹೊರದೇಶಕ್ಕೆ ಹೋಗ್ಯಾನ್ರಿ, ನಮ್ಮ ಮಗ ಅಮೇರಿಕದ ಅನ್ರಿ, ಬೇರೆ ಬೇರೆ ದೇಶಕ್ಕೆ ಅದ ಅಂತೇಳಿ ಮುದುಕಿ